ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಚಿನ್ನ ಮೋಸ ಮಾಡಿದ್ದ ಐಶ್ವರ್ಯ ಗೌಡ ಪ್ರಕರಣ ನಿಮಗೆ ಗೊತ್ತೇ ಇದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಮಂಡ್ಯದಲ್ಲೂ ಕೂಡ ಈಕೆ ಉದ್ಯಮಿಯೊಬ್ಬರನ್ನ ಮಕ್ಕರ್ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಉದ್ಯಮಿಗೆ 6.5 ಕೋಟಿ ಮಖಮಲ್ ಟೋಪಿ ಹಾಕಿದ್ದಾಳೆ ಐಶ್ವರ್ಯ ಅನ್ನೋ ಆರೋಪ. ಬಿಲ್ಡರ್ ಅಂತ ಹೇಳ್ಕೊಂಡು ಚಿನ್ನದ ವ್ಯಾಪಾರಿಗೆ, ಬಿಲ್ಡರ್ ಕೂಡ ಆಗಿದ್ದ ಚಿನ್ನದ ವ್ಯಾಪಾರಿಗೆ ಈಕೆ ಮೋಸ ಮಾಡಿದ್ದಾಳೆ ಅನ್ನೋ ಆರೋಪ ಇದೀಗ ಲಭ್ಯವಾಗ್ತಾ ಇದೆ. ಮಂಡ್ಯದ ಕಾಂಗ್ರೆಸ್ ನಾಯಕರೊಬ್ಬರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ತಾನೊಬ್ಬ ಬಿಲ್ಡರ್ ಅಂತ ಹೇಳ್ಕೊಂಡು ಆತನನ್ನ ವಂಚಿಸಿದ್ದಾಳೆ ಅನ್ನೋ ಮಾಹಿತಿ ಇದೆ. ಹಣ ಹಾಗೆ ಚಿನ್ನಾಭರಣವನ್ನ ಇಸ್ಕೊಂಡು ಅದನ್ನು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾಳೆ. ಕೊಟ್ಟ ಹಣ, ಅದಕ್ಕೆ ಸಂಬಂಧಪಟ್ಟ ದಾಖಲೆ, ಸಿಸಿಟಿವಿ ವಿಡಿಯೋಗಳ ಸಹಿತ ಮಂಡ್ಯ ಅಥವಾ ಬೆಂಗಳೂರಿನಲ್ಲಿ ದೂರನ್ನ ದಾಖಲು ಮಾಡಲಿಕ್ಕೆ ಮೋಸಕ್ಕೊಳಗಾದ ವ್ಯಕ್ತಿ ಇದೀಗ ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ, ಮಂಡ್ಯದಲ್ಲೂ ಕೂಡ ಈಕೆಯ ಐಶ್ವರ್ಯ ಗೌಡಳ ವಂಚನೆಯ ಜಾಲ ಹಬ್ಬಿದೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ ನಲ್ಲಿ ಏನು ತಗಲಾಕೊಂಡು ಈಗ ಜೈಲು ಸೇರಿದ್ದಾರೆ. ಅದಾದ ಬಳಿಕ ಆಕೆ ಮಾಡಿರುವಂತ ವಂಚನೆ ಪ್ರಕರಣಗಳು ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು. ಆಕೆ ಸಾಕಷ್ಟು ಮಂದಿಗೆ ವಂಚನೆಯನ್ನ ಮಾಡಿರುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಕೆಲವರಿಗೆ ಆಕೆಗೆ ದಾಖಲೆ, ಹಣ ಕೊಟ್ಟಿರೋದ್ರ ಬಗ್ಗೆ ದಾಖಲೆ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಏನು ನಾಜೂಕಾಗಿ ಸಾಕಷ್ಟು ಜನರನ್ನ ವಂಚನೆ ಮಾಡಿರುವಂತ ಐಶ್ವರ್ಯ ಪ್ರಭಾವಿಗಳನ್ನು ಬಿಟ್ಟಿಲ್ಲ, ರಾಜಕಾರಣಿಗಳನ್ನು ಬಿಟ್ಟಿಲ್ಲ ಅನ್ನೋದು ಕೂಡ ಈಗ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ, ಅದ್ರ ಜೊತೆಗೆ ಸಾಕಷ್ಟು ಹೆಸರಾಂತ ಉದ್ಯಮಿಗೂ ಕೂಡ ವಂಚನೆ ಮಾಡಿರುವಂತ ಆರೋಪವು ಕೇಳಿ ಬಂದಿರುವಂತದ್ದು. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮ ನಡೆಸ್ತಿರುವಂತ ಒಬ್ಬರು ಬಿಲ್ಡರ್ಗೆ, ಜೊತೆಗೆ ಚಿನ್ನದ ಮಳಿಗೆಗಳನ್ನ ತೆರೆದಿರುವಂತ ಒಬ್ಬರು ವ್ಯಾಪಾರಿಗೆ ಏನೋ ವಂಚನೆಯನ್ನ ಮಾಡಿರುವಂತ ಪ್ರಕರಣವು ಕೂಡ ಈಗ ಬೆಳಕಿಗೆ ಬರುವಂತ ಹಂತದಲ್ಲಿರುವಂತದ್ದು. ಈಗಾಗಲೇ ಆ ಉದ್ಯಮಿ ಅಂದ್ರೆ ವಂಚನೆಗೊಳಗಾಗಿರುವಂತ ಉದ್ಯಮಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಸಿದ್ಧ ಆಗಿದ್ದಾರೆ. ಅದಕ್ಕೆಲ್ಲ ಪೂರಕ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನು 1.5 ವರ್ಷದ ಹಿಂದೆ ಇದೇ ಐಶ್ವರ್ಯ ಮಂಡ್ಯದಲ್ಲಿ ಅವರಿಗೆ ಪರಿಚಯ ಆಗ್ತಾರೆ. ಪರಿಚಯ ಆಗುವಂತ ಸಂದರ್ಭದಲ್ಲಿ ಆಕೆ ಐಷಾರಾಮಿ ಕಾರ್ನಲ್ಲಿ ಬರಬೇಕಾದ್ರೆ ಇಬ್ರು ಬೌನ್ಸರ್, ಒಬ್ರು ಗನ್ಮ್ಯಾನ್ ಅನ್ನ ಕರ್ಕ ಬರ್ತಾರೆ. ತನ್ನೊಬ್ಬ ದೊಡ್ಡ ಬಿಲ್ಡರ್ ಅಂತ ಪರಿಚಯ ಮಾಡ್ಕೊಳ್ತಾರೆ. ಆಕೆ ಬಂದಂತ ಸ್ಟೈಲ್ಗೆ ಇವರು ಸಾಮಾನ್ಯ ಜನ ಈ ರೀತಿ ಬರೋದಕ್ಕೆ ಆಗೋದಿಲ್ಲ. ಇಷ್ಟೊಂದು ಐಷಾರಾಮಿಯಾಗಿ ಇರ್ತಾರೆ ಅಂದ್ರೆ ಇವರೊಬ್ರು ಬಿಲ್ಡರ್ ಅಂದ್ರೆ ಒಳ್ಳೆ ದೊಡ್ಡ ಬಿಲ್ಡರ್ ಅಂತ ಹೇಳ್ಕೊಂಡು ಇರಬಹುದು ಅಂತ ಅವರು ಕೂಡ ನಂಬ್ಕೊಳ್ತಾರೆ. ಅದೇ ರೀತಿ ಅವರಿಗೆ ನಂಬಿಕೆ ಬರೋ ರೀತಿಯಲ್ಲೇ ಐಶ್ವರ್ಯ ನಡ್ಕೊಳ್ಳುವಂತದ್ದು. ಯಾಕೆಂದ್ರೆ ಆರಂಭದಲ್ಲಿ ಒಂದಷ್ಟು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ನಿವೇಶನಗಳ ಜೊತೆಗೆ ಒಂದಷ್ಟು ಆಸ್ತಿ ಮಾರಾಟ ವಿಚಾರವಾಗಿ ಸರಿಯಾಗಿ ಅವರ ಇಬ್ಬರ ನಡುವೆ ವ್ಯವಹಾರ ಕೂಡ ನಡೆದಿರ್ತದೆ. ಹಾಗಾಗಿ ಈ ಆಕೆಯನ್ನ ಸಂಪೂರ್ಣವಾಗಿ ವಂಚನೆಗೊಳಗಾಗದಂತ ಉದ್ಯಮಿ ನಂಬ್ತಾರೆ. ಅದಾದ ಬಳಿಕ ರಾಜಕಾರಣಿಗಳ ಒಂದಿಗೂ ಕೂಡ ಈಕೆಯ ಒಡನಾಟ ಇರುವುದು ಗೊತ್ತಾಗ್ತದೆ. ಹಾಗಾಗಿ ಈಕೆ ಏನು ನಂಬಿಕಸ್ಥ ಉದ್ಯಮಿ ಇರಬಹುದು ಅನ್ನೋ ಒಂದು ನಂಬಿಕೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕೇಳ್ತಾರೆ. ಅದಕ್ಕೆ ಏನು ಹಣವನ್ನು ಕೊಡುವಂತದ್ದು, ಅದ್ರ ಜೊತೆಗೆ ಆಭರಣವನ್ನು ಕೇಳುವಂತದ್ದು. ಆಗ ಅವ್ರೇನು ಪಾರ್ಟ್ನರ್ಶಿಪ್ ನಲ್ಲಿ ಏನು ಮಳಿಗೆಯನ್ನ ತೆರೆದಿದ್ದಾರೆ, ಆ ಮಳಿಗೆಯಲ್ಲಿ ಏನು ಚಿನ್ನಾಭರಣಗಳನ್ನು ಕೊಡುವಂತದ್ದು. ಆದ್ರೆ ವಾಪಸ್ ಮಾಡೋದಿಲ್ಲ. ಆಗ ಅವ್ರಿಗೆ ಸಾಕಷ್ಟು ಅನುಮಾನ ಉಂಟಾಗ್ತದೆ. ಒಂದಷ್ಟು ದಿನ ಕಾದ್ ನೋಡ್ತಾರೆ. ಅಂದ್ರೆ ಸುಮಾರು 1.5 ವರ್ಷದಿಂದನೂ ಕೂಡ ಇವರಿಬ್ಬರು ಪರಿಚಯ ಇರುವಂತದ್ದು. ಸುಮಾರು 1.5 ವರ್ಷದ ಹಿಂದೆನೆ ದುಡ್ಡು ಕೊಟ್ಟಿದ್ದಾರೆ ಅಂತ ಈಗ ಸದ್ಯ ಮಾಹಿತಿ ತಿಳಿದು ಬಂದಿರುವಂತದ್ದು. ಯಾವಾಗ ಈಕೆಯ ವಿರುದ್ಧ ಪ್ರಕರಣ ಬೆಳಕಿಗೆ ಬರ್ತದೆ, ಆ ಸಂದರ್ಭದಲ್ಲಿ ತಾನು ಕೂಡ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿ ಒಬ್ಬರು ತಾಳ್ಮೆ ತಕ್ಕೋ ಅಂತ ಹೇಳುವಂತದ್ದು. ಸುಮಾರು 10 ದಿವಸ ಕಾದು ನೋಡು, ಆ ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿ ಆಕೆಯ ಪರವಾಗಿ ಮಧ್ಯಸ್ಥಿಕೆ ವಹಿಸುವಂತದ್ದು. ಯಾವಾಗ ಈಗ ಜೈಲ್ ಸೇರಿದ್ರು, ಈಗ ಅವರು ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಚಿನ್ನ ಮೋಸ ಮಾಡಿದ್ದ ಐಶ್ವರ್ಯ ಗೌಡ ಪ್ರಕರಣ ನಿಮಗೆ ಗೊತ್ತೇ ಇದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಮಂಡ್ಯದಲ್ಲೂ ಕೂಡ ಈಕೆ ಉದ್ಯಮಿಯೊಬ್ಬರನ್ನ ಮಕ್ಕರ್ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಉದ್ಯಮಿಗೆ 6.5 ಕೋಟಿ ಮಖಮಲ್ ಟೋಪಿ ಹಾಕಿದ್ದಾಳೆ ಐಶ್ವರ್ಯ ಅನ್ನೋ ಆರೋಪ. ಬಿಲ್ಡರ್ ಅಂತ ಹೇಳ್ಕೊಂಡು ಚಿನ್ನದ ವ್ಯಾಪಾರಿಗೆ, ಬಿಲ್ಡರ್ ಕೂಡ ಆಗಿದ್ದ ಚಿನ್ನದ ವ್ಯಾಪಾರಿಗೆ ಈಕೆ ಮೋಸ ಮಾಡಿದ್ದಾಳೆ ಅನ್ನೋ ಆರೋಪ ಇದೀಗ ಲಭ್ಯವಾಗ್ತಾ ಇದೆ.
ಮಂಡ್ಯದ ಕಾಂಗ್ರೆಸ್ ನಾಯಕರೊಬ್ಬರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ತಾನೊಬ್ಬ ಬಿಲ್ಡರ್ ಅಂತ ಹೇಳ್ಕೊಂಡು ಆತನನ್ನ ವಂಚಿಸಿದ್ದಾಳೆ ಅನ್ನೋ ಮಾಹಿತಿ ಇದೆ. ಹಣ ಹಾಗೆ ಚಿನ್ನಾಭರಣವನ್ನ ಇಸ್ಕೊಂಡು ಅದನ್ನು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾಳೆ. ಕೊಟ್ಟ ಹಣ, ಅದಕ್ಕೆ ಸಂಬಂಧಪಟ್ಟ ದಾಖಲೆ, ಸಿಸಿಟಿವಿ ವಿಡಿಯೋಗಳ ಸಹಿತ ಮಂಡ್ಯ ಅಥವಾ ಬೆಂಗಳೂರಿನಲ್ಲಿ ದೂರನ್ನ ದಾಖಲು ಮಾಡಲಿಕ್ಕೆ ಮೋಸಕ್ಕೊಳಗಾದ ವ್ಯಕ್ತಿ ಇದೀಗ ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ, ಮಂಡ್ಯದಲ್ಲೂ ಕೂಡ ಈಕೆಯ ಐಶ್ವರ್ಯ ಗೌಡಳ ವಂಚನೆಯ ಜಾಲ ಹಬ್ಬಿದೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ ನಲ್ಲಿ ಏನು ತಗಲಾಕೊಂಡು ಈಗ ಜೈಲು ಸೇರಿದ್ದಾರೆ. ಅದಾದ ಬಳಿಕ ಆಕೆ ಮಾಡಿರುವಂತ ವಂಚನೆ ಪ್ರಕರಣಗಳು ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು. ಆಕೆ ಸಾಕಷ್ಟು ಮಂದಿಗೆ ವಂಚನೆಯನ್ನ ಮಾಡಿರುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಕೆಲವರಿಗೆ ಆಕೆಗೆ ದಾಖಲೆ, ಹಣ ಕೊಟ್ಟಿರೋದ್ರ ಬಗ್ಗೆ ದಾಖಲೆ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಏನು ನಾಜೂಕಾಗಿ ಸಾಕಷ್ಟು ಜನರನ್ನ ವಂಚನೆ ಮಾಡಿರುವಂತ ಐಶ್ವರ್ಯ ಪ್ರಭಾವಿಗಳನ್ನು ಬಿಟ್ಟಿಲ್ಲ, ರಾಜಕಾರಣಿಗಳನ್ನು ಬಿಟ್ಟಿಲ್ಲ ಅನ್ನೋದು ಕೂಡ ಈಗ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ, ಅದ್ರ ಜೊತೆಗೆ ಸಾಕಷ್ಟು ಹೆಸರಾಂತ ಉದ್ಯಮಿಗೂ ಕೂಡ ವಂಚನೆ ಮಾಡಿರುವಂತ ಆರೋಪವು ಕೇಳಿ ಬಂದಿರುವಂತದ್ದು. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮ ನಡೆಸ್ತಿರುವಂತ ಒಬ್ಬರು ಬಿಲ್ಡರ್ಗೆ, ಜೊತೆಗೆ ಚಿನ್ನದ ಮಳಿಗೆಗಳನ್ನ ತೆರೆದಿರುವಂತ ಒಬ್ಬರು ವ್ಯಾಪಾರಿಗೆ ಏನೋ ವಂಚನೆಯನ್ನ ಮಾಡಿರುವಂತ ಪ್ರಕರಣವು ಕೂಡ ಈಗ ಬೆಳಕಿಗೆ ಬರುವಂತ ಹಂತದಲ್ಲಿರುವಂತದ್ದು. ಈಗಾಗಲೇ ಆ ಉದ್ಯಮಿ ಅಂದ್ರೆ ವಂಚನೆಗೊಳಗಾಗಿರುವಂತ ಉದ್ಯಮಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಸಿದ್ಧ ಆಗಿದ್ದಾರೆ. ಅದಕ್ಕೆಲ್ಲ ಪೂರಕ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನು 1.5 ವರ್ಷದ ಹಿಂದೆ ಇದೇ ಐಶ್ವರ್ಯ ಮಂಡ್ಯದಲ್ಲಿ ಅವರಿಗೆ ಪರಿಚಯ ಆಗ್ತಾರೆ. ಪರಿಚಯ ಆಗುವಂತ ಸಂದರ್ಭದಲ್ಲಿ ಆಕೆ ಐಷಾರಾಮಿ ಕಾರ್ನಲ್ಲಿ ಬರಬೇಕಾದ್ರೆ ಇಬ್ರು ಬೌನ್ಸರ್, ಒಬ್ರು ಗನ್ಮ್ಯಾನ್ ಅನ್ನ ಕರ್ಕ ಬರ್ತಾರೆ. ತನ್ನೊಬ್ಬ ದೊಡ್ಡ ಬಿಲ್ಡರ್ ಅಂತ ಪರಿಚಯ ಮಾಡ್ಕೊಳ್ತಾರೆ. ಆಕೆ ಬಂದಂತ ಸ್ಟೈಲ್ಗೆ ಇವರು ಸಾಮಾನ್ಯ ಜನ ಈ ರೀತಿ ಬರೋದಕ್ಕೆ ಆಗೋದಿಲ್ಲ. ಇಷ್ಟೊಂದು ಐಷಾರಾಮಿಯಾಗಿ ಇರ್ತಾರೆ ಅಂದ್ರೆ ಇವರೊಬ್ರು ಬಿಲ್ಡರ್ ಅಂದ್ರೆ ಒಳ್ಳೆ ದೊಡ್ಡ ಬಿಲ್ಡರ್ ಅಂತ ಹೇಳ್ಕೊಂಡು ಇರಬಹುದು ಅಂತ ಅವರು ಕೂಡ ನಂಬ್ಕೊಳ್ತಾರೆ. ಅದೇ ರೀತಿ ಅವರಿಗೆ ನಂಬಿಕೆ ಬರೋ ರೀತಿಯಲ್ಲೇ ಐಶ್ವರ್ಯ ನಡ್ಕೊಳ್ಳುವಂತದ್ದು. ಯಾಕೆಂದ್ರೆ ಆರಂಭದಲ್ಲಿ ಒಂದಷ್ಟು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ನಿವೇಶನಗಳ ಜೊತೆಗೆ ಒಂದಷ್ಟು ಆಸ್ತಿ ಮಾರಾಟ ವಿಚಾರವಾಗಿ ಸರಿಯಾಗಿ ಅವರ ಇಬ್ಬರ ನಡುವೆ ವ್ಯವಹಾರ ಕೂಡ ನಡೆದಿರ್ತದೆ. ಹಾಗಾಗಿ ಈ ಆಕೆಯನ್ನ ಸಂಪೂರ್ಣವಾಗಿ ವಂಚನೆಗೊಳಗಾಗದಂತ ಉದ್ಯಮಿ ನಂಬ್ತಾರೆ. ಅದಾದ ಬಳಿಕ ರಾಜಕಾರಣಿಗಳ ಒಂದಿಗೂ ಕೂಡ ಈಕೆಯ ಒಡನಾಟ ಇರುವುದು ಗೊತ್ತಾಗ್ತದೆ. ಹಾಗಾಗಿ ಈಕೆ ಏನು ನಂಬಿಕಸ್ಥ ಉದ್ಯಮಿ ಇರಬಹುದು ಅನ್ನೋ ಒಂದು ನಂಬಿಕೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕೇಳ್ತಾರೆ. ಅದಕ್ಕೆ ಏನು ಹಣವನ್ನು ಕೊಡುವಂತದ್ದು, ಅದ್ರ ಜೊತೆಗೆ ಆಭರಣವನ್ನು ಕೇಳುವಂತದ್ದು. ಆಗ ಅವ್ರೇನು ಪಾರ್ಟ್ನರ್ಶಿಪ್ ನಲ್ಲಿ ಏನು ಮಳಿಗೆಯನ್ನ ತೆರೆದಿದ್ದಾರೆ, ಆ ಮಳಿಗೆಯಲ್ಲಿ ಏನು ಚಿನ್ನಾಭರಣಗಳನ್ನು ಕೊಡುವಂತದ್ದು. ಆದ್ರೆ ವಾಪಸ್ ಮಾಡೋದಿಲ್ಲ. ಆಗ ಅವ್ರಿಗೆ ಸಾಕಷ್ಟು ಅನುಮಾನ ಉಂಟಾಗ್ತದೆ. ಒಂದಷ್ಟು ದಿನ ಕಾದ್ ನೋಡ್ತಾರೆ. ಅಂದ್ರೆ ಸುಮಾರು 1.5 ವರ್ಷದಿಂದನೂ ಕೂಡ ಇವರಿಬ್ಬರು ಪರಿಚಯ ಇರುವಂತದ್ದು. ಸುಮಾರು 1.5 ವರ್ಷದ ಹಿಂದೆನೆ ದುಡ್ಡು ಕೊಟ್ಟಿದ್ದಾರೆ ಅಂತ ಈಗ ಸದ್ಯ ಮಾಹಿತಿ ತಿಳಿದು ಬಂದಿರುವಂತದ್ದು. ಯಾವಾಗ ಈಕೆಯ ವಿರುದ್ಧ ಪ್ರಕರಣ ಬೆಳಕಿಗೆ ಬರ್ತದೆ, ಆ ಸಂದರ್ಭದಲ್ಲಿ ತಾನು ಕೂಡ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿ ಒಬ್ಬರು ತಾಳ್ಮೆ ತಕ್ಕೋ ಅಂತ ಹೇಳುವಂತದ್ದು. ಸುಮಾರು 10 ದಿವಸ ಕಾದು ನೋಡು, ಆ ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿ ಆಕೆಯ ಪರವಾಗಿ ಮಧ್ಯಸ್ಥಿಕೆ ವಹಿಸುವಂತದ್ದು. ಯಾವಾಗ ಈಗ ಜೈಲ್ ಸೇರಿದ್ರು, ಈಗ ಅವರು ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ.